ಇಂದು ನಾನು ನಿಮ್ಮೆಲ್ಲರಿಗೂ ಮತ್ತೊಂದು ಆಸಕ್ತಿದಾಯಕ ಕಥೆಯೊಂದಿಗೆ ಬಂದಿದ್ದೇನೆ. ಈ ಕಥೆಯಲ್ಲಿ ಹೋಲ್ಡನ್ ಎಂಬ ಹ್ಯಾಂಡ್ಸಮ್ ಹುಡುಗನನ್ನು ನಾವು ನೋಡುತ್ತೇವೆ. ಅವನು ತನ್ನ ಅಧ್ಯಯನವನ್ನು ಮುಗಿಸಿದ ನಂತರ ಮನೆಗೆ ಬರುತ್ತಾನೆ ಮತ್ತು ಬಾಗಿಲು ತೆರೆದ ತಕ್ಷಣ ಅವನು ತನ್ನ ಮಲತಾಯಿಯನ್ನು ಬಟ್ಟೆಗಳಿಲ್ಲದೆ ನೋಡುತ್ತಾನೆ. ಅವಳ ಮೈಮಾಟ ತುಂಬಾ ಸುಂದರವಾಗಿರುತ್ತದೆ. ಇದರ ನಂತರ ಹೋಲ್ಡನ್ ಎಲ್ಲಾ ಸಮಯದಲ್ಲೂ ತನ್ನ ಮಲತಾಯಿಯ ಬಗ್ಗೆ ಯೋಚಿಸುತ್ತಲೇ ಇರುತ್ತಾನೆ ಮತ್ತು ಹೇಗಾದರೂ ಅವಳನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಾನೆ. ಅಂತಿಮವಾಗಿ ಹೋಲ್ಡನ್ನಿನ ಪ್ರಯತ್ನವು ಯಶಸ್ವಿಯಾಗುತ್ತದೆ ಮತ್ತು ಅವನ ಮಲತಾಯಿಯು ಅವನನ್ನು ಪ್ರೀತಿಸುತ್ತಾಳೆ. ಅವಕಾಶ ಸಿಕ್ಕ ತಕ್ಷಣ ಇಬ್ಬರೂ ಹತ್ತಿರವಾಗುತ್ತಾರೆ. ಆದರೆ ಹೋಲ್ಡನ್ ತಂದೆಗೆ ಅದರ ಬಗ್ಗೆ ತಿಳಿದಾಗ ಅಂತ್ಯವು ತುಂಬಾ ಕೆಟ್ಟದಾಗಿದೆ. ಆದ್ದರಿಂದ ವಿಳಂಬವಿಲ್ಲದೆ ಕಥೆಯನ್ನು ಪ್ರಾರಂಭಿಸೋಣ. ಕಥೆಯ ಆರಂಭದಲ್ಲಿ ಹೋಲ್ಡನ್ ಎಂಬ ಹುಡುಗ ಯಾರೊಬ್ಬರಿಂದ ದೂರ ಓಡುತ್ತಿರುವುದನ್ನು ತೋರಿಸುತ್ತದೆ ಮತ್ತು ನಂತರ ನಾವು ಪೊಲೀಸ್ ಠಾಣೆಯಲ್ಲಿ ಹೋಲ್ಡನ್ ಅನ್ನು ನೋಡುತ್ತೇವೆ. ಅಲ್ಲಿ ಹೋಲ್ಡನ್ ಅವರು ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದ ನಂತರ ಮನೆಗೆ ಬಂದಿದ್ದೇನೆ ಎಂದು ಹೇಳುತ್ತಾನೆ ಮತ್ತು ನಂತರ ಹಿಂದಿನ ಕಥೆಯನ್ನು ತೋರಿಸಲಾಗುತ್ತದೆ. ನಂತರ ಹೋಲ್ಡನ್ ತನ್ನ ತಂದೆಯನ್ನು ಭೇಟಿಯಾಗಲು ತನ್ನ ಕೋಣೆಗೆ ಹೋಗುತ್ತಾನೆ. ಆದರೆ ಬಾತ್ರೂಮಿನಿಂದ ಸ್ವಲ್ಪ ಸದ್ದು ಕೇಳಿದ ನಂತರ ಹೋಲ್ಡನ್ ಬಾತ್ರೂಮಿಗೆ ಹೋಗುತ್ತಾನೆ ಮತ್ತು ಪೂರ್ತಿ ಬೆತ್ತಲಾಗಿರುವ ಸುಂದರವಾದ ಮಹಿಳೆಯನ್ನು ನೋಡುತ್ತಾನೆ. ಮತ್ತೆ ಹೋಲ್ಡನ್ ಕ್ಷಮೆಯಾಚಿಸುತ್ತಾನೆ ಮತ್ತು ಬಾಗಿಲನ್ನು ಮುಚ್ಚುತ್ತಾನೆ. ಆದರೆ ನಂತರ ಹೋಲ್ಡನ್ ತಂದೆ ಮೇಸನ್ ಕೋಣೆಯೊಳಗೆ ಬರುತ್ತಾನೆ ಮತ್ತು ಹೋಲ್ಡನ್ ಅನ್ನು ಭೇಟಿಯಾಗಲು ತುಂಬಾ ಸಂತೋಷಪಡುತ್ತಾನೆ. ಮೇಸನ್ ಹೋಲ್ಡನ್ನಿಗೆ ಅದೇ ಮಹಿಳೆಗೆ ಪರಿಚಯಿಸುತ್ತಾನೆ ಮತ್ತು ಇದು ನನ್ನ ಎರಡನೇ ಪತ್ನಿ, ಅಂದರೆ ಹೋಲ್ಡನ್ ಮಲತಾಯಿ ಎಂದು ಹೇಳುತ್ತಾನೆ. ಇದನ್ನು ಕೇಳಿ ಹೋಲ್ಡನ್ ಆಘಾತಕ್ಕೆ ಒಳಗಾಗುತ್ತಾನೆ. ಲಾನಾ ಮತ್ತು ಹೋಲ್ಡನ್ ಪಾರ್ಟಿಗೆ ಹೋಗುತ್ತಾರೆ. ವಾಸ್ತವವಾಗಿ ಮೇಸನ್ ಒಬ್ಬ ಶ್ರೀಮಂತ ಉದ್ಯಮಿಯಾಗಿದ್ದರು. ಮೇಸನ್ ಹೋಲ್ಡನ್ನಿಗೆ ತನ್ನ ವಕೀಲ ಹ್ಯಾರಿಗೆ ಪರಿಚಯಿಸುತ್ತಾನೆ ಮತ್ತು ನಂತರ ಹ್ಯಾರಿ ಮೇಸನನ್ನು ಇತರ ಜನರನ್ನು ಭೇಟಿಯಾಗಲು ಕರೆದೊಯ್ಯುತ್ತಾನೆ. ಇಲ್ಲಿ ಲಾನಾ ಮತ್ತು ಹೋಲ್ಡನ್ ಪರಸ್ಪರ ಮಾತನಾಡುತ್ತಾರೆ ಮತ್ತು ಲಾನಾ ಕೇಳಿದಾಗ ಹೋಲ್ಡನ್ ತನ್ನ ಹಿಂದಿನ ಬ್ರೇಕ್ ಅಪ್ ಬಗ್ಗೆ ಮಾತನಾಡಲು ಪ್ರಾರಂಭಿಸುತ್ತಾನೆ. ಏತನ್ಮಧ್ಯೆ ಲಾನಾ ಹ್ಯಾರಿಯ ಬಳಿಗೆ ಹೋಗಿ ಅವನ ಕಿವಿಯಲ್ಲಿ ಏನನ್ನು ಹೇಳುತ್ತಾಳೆ. ಲಾನಾ ಹ್ಯಾರಿಗೆ ತುಂಬಾ ಹತ್ತಿರವಾಗಿರುವುದನ್ನು ನೋಡಿ ಮೇಸನ್ ತುಂಬಾ ಕೋಪಗೊಳ್ಳುತ್ತಾನೆ. ಆದರೆ ಅವನು ಲಾನಾಗೆ ಏನನ್ನೂ ಹೇಳುವುದಿಲ್ಲ. ಪಾರ್ಟಿಯಲ್ಲಿ ಲಾನಾ ನಿಕೋಲ್ ಎಂಬ ಹುಡುಗಿಯನ್ನು ಭೇಟಿಯಾಗುತ್ತಾಳೆ ಮತ್ತು ನಿಕೋಲ್ಳನ್ನು ಭೇಟಿಯಾಗಲು ಹೋಲ್ಡನ್ ಅನ್ನು ಕರೆದೊಯ್ಯುತ್ತಾಳೆ. ಹೋಲ್ಡನ್ ತುಂಬಾ ಒಳ್ಳೆಯವನಂತೆ ತೋರುತ್ತಾನೆ. ಪಾರ್ಟಿಯ ಸಮಯದಲ್ಲಿ ನಾನು ಧರಿಸಲು ಹರಾಜಿನಿಂದ ಹಾರವನ್ನು ಖರೀದಿಸಿದೆ. ಅದು ತುಂಬಾ ದುಬಾರಿಯಾಗಿತ್ತು. ಇದರ ನಂತರ ಲಾನಾ, ಮೇಸನ್, ಹೋಲ್ಡನ್ ಮತ್ತು ಹ್ಯಾರಿ ಎಲ್ಲರೂ ಮೇಸನ್ ಮನೆಗೆ ಒಟ್ಟಿಗೆ ಬರುತ್ತಾರೆ ಮತ್ತು ಹ್ಯಾರಿ ಇಲ್ಲಿಂದ ಹೊರಟು ಹೋದಾಗ ಮೇಸನ್ ಹ್ಯಾರಿಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಕ್ಕಾಗಿ ಲಾನಾನನ್ನು ಗದರಿಸುತ್ತಾನೆ ಮತ್ತು ನೀವು ಅವನೊಂದಿಗೆ ಅಕ್ರಮ ಸಂಬಂಧ ಇದೆಯೋ ಹೇಗೆ ಎಂದು ಗದರಿಸುತ್ತಾನೆ. ಲಾನಾ ಮೇಸನ್ಗೆ ಆ ರೀತಿ ಏನೂ ಇಲ್ಲ ಎಂದು ಭರವಸೆ ನೀಡುತ್ತಾಳೆ. ಮರುದಿನ ಬೆಳಿಗ್ಗೆ ಹೋಲ್ಡನ್, ನೀವು ಮೇಸನ್ ಜೊತೆ ಸಂತೋಷವಾಗಿದ್ದೀರಾ ಎಂದು ಲಾನಾನನ್ನು ಕೇಳುತ್ತಾನೆ. ಮಾಸನ್ ನಡವಳಿಕೆಯು ಹೋಲ್ಡನ್ ತಾಯಿಯ ಜೊತೆ ಹೀಗೆ ಇತ್ತು ಮತ್ತು ಅವಳು ಅನಾರೋಗ್ಯಕ್ಕೆ ಒಳಗಾದಾಗ ಮಾಸನ್ ಅವಳಿಗೆ ವಿಚ್ಛೇದನ ನೀಡಿದನು. ಇದೇ ಕೊರಗಲ್ಲಿ ನನ್ನ ತಾಯಿ ಮರಣ ಹೊಂದಿದಳು. ಇದರಿಂದ ಕೋಪಗೊಂಡ ಹೋಲ್ಡನ್ ಮೇಸನ್ನಿಂದ ದೂರ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಲು ಹೋದರು. ಆದರೆ ಈ ಮಧ್ಯೆ ಮೇಸನ್ ಹೋಲ್ಡನ್ಗೆ ಸಾಕಷ್ಟು ಹಣವನ್ನು ನೀಡಿದರು. ಆದರೆ ಲಾನಾ ಅವರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ. ನಂತರ ಮೇಸನ್ ಇಬ್ಬರನ್ನು ಕರೆದು ಹೆಲ್ಡನ್ಗೆ ತನ್ನ ಹೊಸ ದುಬಾರಿ ಕಾರನ್ನು ತೋರಿಸುತ್ತಾನೆ. ಆದರೆ ಅನುಮತಿ ಇಲ್ಲದೆ ಅದನ್ನು ಓಡಿಸಲು ಅವನಿಗೆ ಅವಕಾಶ ನೀಡುವುದಿಲ್ಲ. ಮೇಸನ್ ಮನೆಗೆ ಬರುವ ಮೊದಲು ಅದನ್ನು ನಿಲ್ಲಿಸುವುದಾಗಿ ಅವರು ಭಾವಿಸಿದ್ದರಿಂದ ಅನುಮತಿ ಇಲ್ಲದೆ ಮೇಸನ್ ಕಾರನ್ನು ತೆಗೆದುಕೊಂಡು ಹೋಗಲು ಯೋಜಿಸಿ ಲಾನಾ ಹೋಲ್ಡನ್ ಜೊತೆ ತನ್ನ ನೆಚ್ಚಿನ ಬಾರ್ಗೆ ಹೋಗುತ್ತಾಳೆ. ಆದರೆ ಬಾರ್ ಮುಚ್ಚಿರುತ್ತದೆ. ಆದರೆ ಲಾನಾ ಬಾರಿನ ಕೀಲಿಯನ್ನು ಎಲ್ಲಿ ಇಟ್ಟಿದ್ದಾರೆ ಎಂದು ತಿಳಿದಿದ್ದಳು. ಆದ್ದರಿಂದ ಅವಳು ಬಾಗಿಲನ್ನು ತೆರೆದು ಬಾರ್ ಒಳಗೆ ಹೋಗುತ್ತಾಳೆ. ಇಬ್ಬರೂ ತುಂಬಾ ಹತ್ತಿರವಾಗಿದ್ದರು ಮತ್ತು ಆಗ ಹೋಲ್ಡನ್ ಲಾನಾಳನ್ನು ಚುಂಬಿಸುತ್ತಾನೆ ಮತ್ತು ಇಬ್ಬರೂ ಇಲ್ಲಿ ಇಂಟಿಮೇಟ್ ಆಗ್ತಾರೆ. ಅದಕ್ಕಾಗಿಯೇ ಇಬ್ಬರೂ ತಡವಾಗಿ ಮನೆಗೆ ಬರುತ್ತಾರೆ ಮತ್ತು ಅವರು ಕಾರಿನಿಂದ ಹೊರಬರುವುದನ್ನು ನೋಡಿ ಮೇಸನ್ ತುಂಬಾ ಕೋಪಗೊಳ್ಳುತ್ತಾನೆ. ಮರುದಿನ ಬೆಳಿಗ್ಗೆ ಉಪಹಾರದ ಮೇಜಿನ ಬಳಿ ಮೇಸನ್ ಏನನ್ನಾದರೂ ಕೇಳಲು ಬರುವ ಮೊದಲು ಹೋಲ್ಡನ್ ಲಾನಾಳ ಕೈಯಲ್ಲಿ ಗಾಯವಾಗಿರುವುದನ್ನು ಗಮನಿಸುತ್ತಾನೆ. ಬೆಳಗಿನ ಉಪಹಾರದ ನಂತರ ಮೇಸನ್ ಹೋಲ್ಡನ್ನೊಂದಿಗೆ ಬಾಸ್ಕೆಟ್ ಬಾಲ್ ಆಡುತ್ತಾನೆ ಮತ್ತು ಅವನನ್ನು ಸೋಲಿಸುತ್ತಾನೆ. ಮೇಸನ್ ಹೋಲ್ಡನ್ಗೆ ಪಂಚ್ ಮಾಡಿ ಮತ್ತು ಮತ್ತೊಮ್ಮೆ ಕಾರನ್ನು ಬಳಸುವುದನ್ನು ನಿಷೇಧಿಸುತ್ತಾನೆ. ರಾತ್ರಿಯಲ್ಲಿ ಹೋಲ್ಡನ್ ಅಡುಗೆ ಮನೆಯಲ್ಲಿದ್ದಾಗ ಲಾನಾ ಕೂಡ ಇಲ್ಲಿಗೆ ಬಂದು ಇಬ್ಬರ ನಡುವೆ ಏನಾಯಿತು ಎಂಬುದನ್ನು ಮರೆತು ಬಿಡಲು ಹೇಳುತ್ತಾಳೆ. ಆದರೆ ನಂತರ ಹೋಲ್ಡನ್ ಲಾನಾಳ ಹತ್ತಿರ ಬರುತ್ತಾನೆ. ಇಬ್ಬರೂ ಹೋಲ್ಡನ್ ಕೋಣೆಯಲ್ಲಿ ಮತ್ತೆ ಇಂಟಿಮೇಟ್ ಆಗ್ತಾರೆ. ಮರುದಿನ ಬೆಳಿಗ್ಗೆ ಲಾನಾ ಶೌಚಾಲಯಕ್ಕೆ ಹೋದ ತಕ್ಷಣ ಮೇಸನ್ ಹೋಲ್ಡನ್ ಕೋಣೆಗೆ ಬಂದು ಲಾನಾ ಬಗ್ಗೆ ಕೇಳುತ್ತಾನೆ. ನೀವು ಲಾನಾನನ್ನು ನೋಡಿದ್ದೀರಾ? ಅದಕ್ಕೆ ಹೋಲ್ಡನ್ ತಾನು ಲಾನಾನನ್ನು ಎಲ್ಲಿಯೂ ನೋಡಿಲ್ಲ ಎಂದು ಹೇಳುತ್ತಾನೆ. ಮೇಸನ್ ಹೊರಟು ಹೋದ ನಂತರ ಲಾನಾ ಬೇಗನೆ ಹೋಲ್ಡನ್ ಕೊಠಡಿಯಿಂದ ಹೊರಟು ಹೋಗುತ್ತಾಳೆ. ನಿಕೋಲ್ ರಾತ್ರಿಯಲ್ಲಿ ಹೋಲ್ಡನ್ ಮನೆಗೆ ಬರುತ್ತಾನೆ, ಏಕೆಂದರೆ ಅವಳು ಹೋಲ್ಡನ್ನೊಂದಿಗೆ ಡಿನ್ನರ್ ಅನ್ನು ಪ್ಲಾನ್ ಮಾಡಿದ್ದಳು. ಮೇಸನ್ ಸಹ ನಿಕೋಲ್ ಅನ್ನು ಭೇಟಿಯಾಗುತ್ತಾನೆ ಮತ್ತು ನಂತರ ಎಲ್ಲರೂ ಒಟ್ಟಿಗೆ ಕುಳಿತಾಗ ನಾನು ವಾಸ್ತುಶಿಲ್ಪಿಯಾಗಲು ಬಯಸುತ್ತೇನೆ ಎಂದು ಹೋಲ್ಡನ್ ಹೇಳುತ್ತಾರೆ. ಮೇಸನ್ ಹೋಲ್ಡನ್ ಮೇಲೆ ಕೋಪಗೊಂಡು ಅದನ್ನು ಬಿಟ್ಟು ತನ್ನ ವ್ಯವಹಾರದ ಮೇಲೆ ಗಮನ ಕೇಂದ್ರೀಕರಿಸಲು ಹೇಳುತ್ತಾನೆ. ಹೋಲ್ಡನ್ಗೆ ಇದನ್ನು ಕೇಳಿ ಬೇಸರವಾಗುತ್ತದೆ. ಆದರೆ ಅವನು ಶಾಂತನಾಗಿರುತ್ತಾನೆ ಮತ್ತು ನಂತರ ಹೋಲ್ಡನ್ ಮತ್ತು ನಿಕೋಲ್ ಭೋಜನಕ್ಕೆ ಹೋಗುತ್ತಾರೆ. ಅದು ಡೇಟಿಂಗ್ ಆಗಿತ್ತು. ಆದರೆ ಡೇಟಿಂಗ್ನಿಂದ ಬಂದ ನಂತರವೂ ಹೋಲ್ಡನ್ ಮನಸ್ಥಿತಿ ತುಂಬಾ ಉತ್ತಮವಾಗಿರಲಿಲ್ಲ, ಏಕೆಂದರೆ ಮೇಸನ್ ತನ್ನ ಜೀವನವನ್ನು ನಿಯಂತ್ರಿಸಲು ಅವನು ಬಯಸಲಿಲ್ಲ ಮತ್ತು ಹೋಲ್ಡನ್ ರಾತ್ರಿಯಲ್ಲಿ ಅಡುಗೆ ಮನೆಗೆ ಹೋದಾಗ ಅಲ್ಲಿ ಲನಾ ಮೊದಲೇ ಬಂದಿದ್ದಳು. ನೀವು ಮತ್ತು ನಿಕೋಲ್ ಒಟ್ಟಿಗೆ ಚೆನ್ನಾಗಿ ಕಾಣುತ್ತೀರಿ ಎಂದು ಹೋಲ್ಡನ್ಗೆ ಜೋ ಹೇಳುತ್ತಾನೆ. ನನಗೆ ನಿಕೋಲ್ ಮತ್ತು ತಂದೆಯ ವ್ಯವಹಾರದಲ್ಲಿ ಆಸಕ್ತಿ ಇಲ್ಲ, ಆದ್ದರಿಂದ ನಾನು ಈಗ ಇಲ್ಲಿಂದ ಹಿಂತಿರುಗುತ್ತೇನೆ ಎಂದು ಹೋಲ್ಡನ್ ಲಾನಾಗೆ ಹೇಳುತ್ತಾನೆ. ಲಾನಾ ಹೋಲ್ಡನ್ ಅನ್ನು ಬಿಡಲು ನಿರಾಕರಿಸುತ್ತಾಳೆ ಮತ್ತು ಅವನ ಮನವೊಲಿಸಲು ಅವನನ್ನು ಚುಂಬಿಸುತ್ತಾಳೆ.
ಮರುದಿನ ಮೇಸನ್ ಮತ್ತು ಹೋಲ್ಡನ್ ಇಬ್ಬರೂ ಬೇಟೆಯಾಡಲು ಹೋಗುತ್ತಾರೆ ಮತ್ತು ಹೋಲ್ಡನ್ ಮೇಸನ್ನಿನ ತಲೆಗೆ ಗನ್ ಗುರಿಯಿಟ್ಟು ಮತ್ತೆ ಗುರಿಯನ್ನು ಕೆಳಗೆ ಮಾಡುತ್ತಾನೆ. ಮರುದಿನ ಮೇಸನ್ ತನ್ನ ವ್ಯಾಯಾಮದಿಂದ ಹೊರಬಂದಾಗ ಹೋಲ್ಡನ್ ಅವನಿಗೆ ತನ್ನ ನೆಚ್ಚಿನ ಜ್ಯೂಸನ್ನು ತಯಾರಿಸುತ್ತಾನೆ. ಇಬ್ಬರೂ ಕುಳಿತು ಮಾತನಾಡಲು ಪ್ರಾರಂಭಿಸಿದರು. ಬಹುಶಃ ಲಾನಾ ಬೇರೊಬ್ಬರೊಂದಿಗೆ ಸಂಬಂಧ ಹೊಂದಿರಬಹುದು, ಆದರೆ ನಾನು ಶೀಘ್ರದಲ್ಲೇ ಆ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳುತ್ತೇನೆ ಎಂದು ಮೇಸನ್ ಹೇಳುತ್ತಾರೆ. ಇದನ್ನು ಕೇಳಿ ಹೋಲ್ಡನ್ ಗಾಬರಿಗೊಂಡನು ಮತ್ತು ಸ್ವಲ್ಪ ಸಮಯದ ನಂತರ ಲಾನಾಗೆ ತೋಟದ ಮನೆಯಲ್ಲಿ ಭೇಟಿಯಾಗಲು ಕರೆ ಮಾಡಿದನು. ಹೋಲ್ಡನ್ ಇಡೀ ವಿಷಯವನ್ನು ಲಾನಾಗೆ ಹೇಳುತ್ತಾನೆ ಮತ್ತು ಅವನು ಇಲ್ಲಿಯೇ ಇದ್ದರೆ ನಾವು ಸಂಬಂಧ ಹೊಂದಿದ್ದೇವೆ ಎಂದು ಮೇಸನ್ಗೆ ತಿಳಿಯುತ್ತದೆ. ಆದ್ದರಿಂದ ನಾನು ಈಗ ಹೊರಡಬೇಕಾಗಿದೆ ಎಂದು ಹೇಳುತ್ತಾನೆ. ಲಾನಾ ಹೋಲ್ಡನ್ನಿಂದ ದೂರವಿರಲು ಬಯಸಲಿಲ್ಲವಾದರೂ ಬೇರೆ ಮಾರ್ಗವಿರಲಿಲ್ಲ. ಆದ್ದರಿಂದ ಹೋಲ್ಡನ್ನೊಂದಿಗೆ ಕೊನೆಯ ಬಾರಿಗೆ ಅವಳು ದೈಹಿಕ ಸಂಬಂಧವನ್ನು ಮಾಡಿಕೊಳ್ಳುತ್ತಾಳೆ ಮತ್ತು ಇಬ್ಬರೂ ಇಂಟಿಮೇಟ್ ಆಗ್ತಾರೆ. ಆಗಲೇ ರಾತ್ರಿಯಾಗಿತ್ತು ಮತ್ತು ಹೋಲ್ಡನ್ ಕೋಣೆಯಲ್ಲಿ ಏಕಾಂಗಿಯಾಗಿ ಮಲಗಿದ್ದಾಗ ಹೋಲ್ಡನ್ ಕಣ್ಣು ತೆರೆದಾಗ ಲಾನಾ ಇರಲಿಲ್ಲ. ಆದ್ದರಿಂದ ಅವನು ಮನೆಗೆ ಹೋಗುತ್ತಾನೆ. ಆದರೆ ಹೋಲ್ಡನ್ ಮನೆಗೆ ಪ್ರವೇಶಿಸಿದ ತಕ್ಷಣ ಎಲ್ಲಾ ವಸ್ತುಗಳು ಅಲ್ಲಿ ಇಲ್ಲಿ ಮತ್ತು ಚದುರಿ ಹೋಗಿವೆ ಮತ್ತು ಮೇಸನ್ ಮೃತದೇಹವು ಕೆಲವು ದೂರದಲ್ಲಿದೆ. ಮೇಸನನ್ನು ಈ ರೀತಿ ನೋಡಿದಾಗ ಹೋಲ್ಡನ್ ತುಂಬಾ ಶಾಕ್ ಆಗ್ತಾನೆ ಮತ್ತು ಅವನು ತಕ್ಷಣ ಪೊಲೀಸರಿಗೆ ಕರೆ ಮಾಡುತ್ತಾನೆ. ಪೊಲೀಸರು ತನಿಖೆಯನ್ನು ಪ್ರಾರಂಭಿಸುತ್ತಾರೆ ಮತ್ತು ಅವರು ಕೊಲೆಯಾದ ಸಮಯದಲ್ಲಿ ಎಲ್ಲಿದ್ದಿರಿ ಎಂದು ಕೇಳಿದಾಗ ಹೋಲ್ಡನ್ ಸಿನೆಮಾದ ನೆಪವನ್ನು ನೀಡುತ್ತಾನೆ ಮತ್ತು ನಂತರ ಲಾನಾನನ್ನು ಪ್ರಶ್ನಿಸಲಾಗುತ್ತದೆ. ಅದಕ್ಕೆ ಲಾನಾ ನಾನು ನಿಕೋಲ್ ಜೊತೆ ಇದ್ದೆ ಎಂದು ಹೇಳುತ್ತಾಳೆ. ತನಿಖೆ ಮುಗಿದ ನಂತರ ಪೊಲೀಸರು ಅವರ ಮನೆಯನ್ನು 3 ದಿನಗಳ ಕಾಲ ಸೀಲ್ ಮಾಡಿದ್ದಾರೆ. ಆದ್ದರಿಂದ ನೀವು ನನ್ನೊಂದಿಗೆ ಉಳಿಯಬಹುದು ಎಂದು ಹ್ಯಾರಿ ಅವರಿಗೆ ಹೇಳುತ್ತಾನೆ. ಲಾನಾ ಮತ್ತು ಹೋಲ್ಡನ್ ಇಬ್ಬರು ಹ್ಯಾರಿಯ ಮನೆಗೆ ಹೋಗುತ್ತಾರೆ ಮತ್ತು ರಾತ್ರಿಯಲ್ಲಿ ಹೋಲ್ಡನ್ ಲಾನಾಳ ಕೋಣೆಗೆ ಹೋಗಿ ಮೇಸನ್ನ ಕೊಲೆಯ ಬಗ್ಗೆ ಕೇಳುತ್ತಾನೆ, ಏಕೆಂದರೆ ನಿಕೋಲ್ ನಮ್ಮಿಬ್ಬರ ಇಂಟಿಮೇಟ್ ವಿಡಿಯೋವನ್ನು ಮಾಡಿದ್ದಾರೆ ಎಂದು ಲಾನಾ ಹೇಳುತ್ತಾರೆ. ಅವರು ಲಕ್ಷಾಂತರ ಬೇಡಿಕೆ ಇಡುತ್ತಿದ್ದಾರೆ. ಮತ್ತೆ ಇಲ್ಲಿಂದ ನೀನು ಹೊರಡು ಎಂದು ಹೋಲ್ಡನ್ ಕೊಠಡಿಯಿಂದ ಹೊರಗೆ ಓಡಿಸಿದಳು. ಮರುದಿನ ಹ್ಯಾರಿ ಹೋಲ್ಡನ್ಗೆ ಲಾನಾ ಸಂಪತ್ತಿನ ಕಾರಣದಿಂದಾಗಿಯೇ ಮೇಸನನ್ನು ಮದುವೆಯಾದ ಕಾರಣ ಮೇಸನನ್ನು ಲಾನಾಳೆ ಕೊಂದಿದ್ದಿರಬಹುದು ಎಂದು ಹೇಳುತ್ತಾನೆ. ಹೋಲ್ಡನ್ ಲಾನಾಳೊಂದಿಗೆ ಮಾತನಾಡಲು ಹೋದಾಗ ಅವಳು ಹೋಲ್ಡನ್ ಮೇಲೆಯೇ ಕೊಲೆಯ ಆರೋಪ ಹೊರಿಸುತ್ತಾಳೆ ಮತ್ತು ಇಬ್ಬರೂ ಪರಸ್ಪರ ಅನುಮಾನಿಸಲು ಪ್ರಾರಂಭಿಸುತ್ತಾರೆ. ಸ್ವಲ್ಪ ಸಮಯದ ನಂತರ ಇಬ್ಬರೂ ಮನೆಗೆ ಹೋಗುತ್ತಾರೆ ಮತ್ತು ಹೋಲ್ಡನ್ ತಾನು ಮೇಸನನ್ನು ದ್ವೇಷಿಸುತ್ತಿದ್ದೇನೆ ಮತ್ತು ಮೇಸನ್ ನನ್ನ ತಾಯಿಗೆ ಸಾಕಷ್ಟು ದ್ರೋಹ ಮಾಡಿದ್ದಾನೆ ಎಂದು ಲಾನಾಗೆ ಹೇಳುತ್ತಾನೆ. ಮರುದಿನ ಲಾನಾ ನಿಕೋಲ್ನನ್ನು ನೋಡಲು ಹೋಗುತ್ತಾಳೆ ಮತ್ತು ಹೋಲ್ಡನ್ ಲಾನಾನನ್ನು ಹಿಂಬಾಲಿಸುತ್ತಾನೆ ಮತ್ತು ನಿಕೋಲ್ನನ್ನು ಹಿಡಿಯಲು ಪ್ರಯತ್ನಿಸುತ್ತಾನೆ. ಆದರೆ ಲಾನಾ ಹೋಲ್ಡನ್ಗೆ ಅದನ್ನು ಮಾಡಲು ಬಿಡುವುದಿಲ್ಲ ಮತ್ತು ಅವಳೊಂದಿಗೆ ಓಡಿ ಹೋಗುತ್ತಾನೆ. ಆದ್ದರಿಂದ ಹೋಲ್ಡನ್ ಲಾನಾ ನಿಕೋಲ್ ಜೊತೆಗಿದ್ದಾಳೆ ಮತ್ತು ಅವಳು ಮೇಸನನ್ನು ಕೊಂದಳು ಎಂದು ಅರಿತುಕೊಂಡಳು. ಆದ್ದರಿಂದ ಹೋಲ್ಡನ್ ಹ್ಯಾರಿಯ ಬಳಿಗೆ ಹೋಗಿ ತನ್ನ ಮತ್ತು ಲಾನಾನ ನಿಕಟ ವಿಡಿಯೋವನ್ನು ತೋರಿಸುತ್ತಾನೆ. ಮೇಸನ್ನ ಮರಣದ ನಂತರ ಆಸ್ತಿಯು ಹೋಲ್ಡನ್ ಹೆಸರಿನಲ್ಲಿ ಇರಬೇಕಾಗಿತ್ತು. ಆದ್ದರಿಂದ ಮೇಸನ್ನ ಮರಣದಿಂದ ಲಾನಾಗೆ ಯಾವುದೇ ಪ್ರಯೋಜನವಿರಲಿಲ್ಲ. ಆದರೆ ಹೌದು, ನೀವು ಖಂಡಿತವಾಗಿಯೂ ಆಸ್ತಿಯ ಬಗ್ಗೆ ಶಂಕಿತರಾಗಬಹುದು ಎಂದು ಹ್ಯಾರಿ ವಿವರಿಸುತ್ತಾನೆ. ಹ್ಯಾರಿ ಕೇಳಿದಾಗ ಹೋಲ್ಡನ್ ತಾನು ನಿಕಟವಾಗಿದ್ದ ನಂತರ ನಿದ್ರೆಗೆ ಜಾರಿದೆ ಮತ್ತು ತನ್ನ ಕಣ್ಣು ತೆರೆದಾಗ ಲಾನಾ ಕಾಣೆಯಾಗಿದ್ದಳು ಎಂದು ವಿವರಿಸುತ್ತಾನೆ. ಇದನ್ನು ಕೇಳಿದ ಹ್ಯಾರಿ ಹೋಲ್ಡನ್ ನಿನ್ನನ್ನು ಸಿಕ್ಕಿ ಹಾಕಿಸಲು ಲಾನಾ ಯೋಚಿಸಿರಬಹುದು ಎಂದು ಯೋಚಿಸಲು ಪ್ರಾರಂಭಿಸುತ್ತಾನೆ. ಹ್ಯಾರಿಯನ್ನು ಭೇಟಿಯಾದ ನಂತರ ಹೋಲ್ಡನ್ ಅವನ ಮನೆಗೆ ಬರುತ್ತಾನೆ ಮತ್ತು ಅವನು ಲಾನಾನ ಪರ್ಸನ್ನು ಪರಿಶೀಲಿಸಿದಾಗ ಹೋಲ್ಡನ್ಗೆ ಅದರಲ್ಲಿ ಬಹಳಷ್ಟು ಡಾಲರ್ಗಳು ಮತ್ತು ಒಂದು ಗನ್ ಸಿಗುತ್ತದೆ. ನಂತರ ಲಾನಾ ಇಲ್ಲಿಗೆ ಬಂದು ಮೇಸನ್ ಅವರ ಹಾರವನ್ನು ಧರಿಸಿ, ನಾನು ಈ ಗನ್ನನ್ನು ಸುರಕ್ಷತಾ ಉದ್ದೇಶಗಳಿಗಾಗಿ ಇಟ್ಟುಕೊಂಡಿದ್ದೇನೆ, ಏಕೆಂದರೆ ನಾನು ಒಪ್ಪಂದದ ಪ್ರಕಾರ ನಿಕೋಲ್ ಅವರನ್ನು ಭೇಟಿಯಾಗಲಿದ್ದೇನೆ ಮತ್ತು ನಾನು ಅವಳಿಗೆ ಈ ಹಣವನ್ನು ಸಹ ನೀಡಬೇಕಾಗಿದೆ. ಆದರೆ ಹೋಲ್ಡನ್ ಲಾನಾ ಅವರ ಮಾತುಗಳನ್ನು ನಂಬುವುದಿಲ್ಲ. ಆದ್ದರಿಂದ ಅವನು ಲಾನಾ ಅವರನ್ನು ಹಿಂಬಾಲಿಸಲು ನಿರ್ಧರಿಸುತ್ತಾನೆ. ಆಗ ಹಿಂದೆ ಇದ್ದ ಗ್ಯಾರೇಜಿನಿಂದ ಸೌಂಡ್ ಬಂದಂತಾಗಿ ಅಲ್ಲಿ ಹೋಗುತ್ತಾನೆ. ಮೇಸನ್ ಕಾರಿನ ಮೇಲೆ ಒಂದು ಲೆಟರ್ ಸಿಗುತ್ತೆ. ಅದರಲ್ಲಿ ಹೋಲ್ಡನ್ ಹೆಸರಿನಲ್ಲಿ ಬರೆದಿರಲಾಗಿರುತ್ತದೆ. ಆ ಲೆಟರಲ್ಲಿ ಮೇಸನ್ ಸಾವಿನ ನಂತರ ಅದೇ ಗಿಲ್ಟಿನಲ್ಲಿ ಹೋಲ್ಡನ್ ಆತ್ಮಹತ್ಯೆ ಮಾಡಿಕೊಂಡಿರುವುದನ್ನು ಬರೆದಿರುತ್ತಾರೆ. ಇದನ್ನು ನೋಡಿ ಮೇಸನನ್ನು ಕೊಂದವನು ಈಗ ಅವನನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಹೋಲ್ಡನ್ ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ನಂತರ ಲೈಟ್ ಆಫ್ ಆಗುತ್ತವೆ ಮತ್ತು ಲಾನಾ ಬಂದೂಕಿನೊಂದಿಗೆ ಗ್ಯಾರೇಜ್ಗೆ ಪ್ರವೇಶಿಸಿ ಗುಂಡು ಹಾರಿಸಲು ಪ್ರಾರಂಭಿಸುತ್ತಾಳೆ. ಆದರೆ ಹೋಲ್ಡನ್ ತನ್ನನ್ನು ರಕ್ಷಿಸಿಕೊಂಡ ತಕ್ಷಣ ಅವನು ಲಾನಾನನ್ನು ಹಿಡಿದು ಸತ್ಯವನ್ನು ಹೇಳಲು ಕೇಳುತ್ತಾನೆ. ಇದಕ್ಕೆ ಲಾನಾ ಹೇಳ್ತಾಳೆ, ಕಳ್ಳ ಗ್ಯಾರೇಜ್ಗೆ ಪ್ರವೇಶಿಸಿದ್ದಾನೆ ಎಂದು ನಾನು ಭಾವಿಸಿದ್ದೇನೆ, ಆದ್ದರಿಂದ ನಾನು ಫೈರ್ ಮಾಡಿದೆ ಅಂತ. ನಂತರ ಪೊಲೀಸರ ಬಳಿಗೆ ಹೋಗುತ್ತಾನೆ ಮತ್ತು ಇದು ನಾವು ಆರಂಭದಲ್ಲಿ ನೋಡಿದ ದೃಶ್ಯವಾಗಿದೆ. ಹೋಲ್ಡನ್ ತನ್ನ ಮೊದಲ ಹೇಳಿಕೆಯಲ್ಲಿ ಸುಳ್ಳು ಹೇಳಿದ್ದಾನೆಂದು ಪೊಲೀಸರು ಕಂಡುಕೊಂಡಾಗ ಅವರು ಹೋಲ್ಡನ್ ಅನ್ನು ಬಂಧಿಸುತ್ತಾರೆ. ಕೆಲವು ದಿನಗಳ ನಂತರ ನಿಕೋಲ್ ಪೊಲೀಸ್ ಸ್ಟೇಷನ್ಗೆ ಬಂದು ನಾನು ಮಾಡಿದ ಬ್ಲ್ಯಾಕ್ ಮೇಲ್ ವಿಡಿಯೋವನ್ನು ಲಾನಾ ಅವರ ಆಜ್ಞೆಯ ಮೇರೆಗೆ ಮಾಡಲಾಗಿದೆ. ಅವಳು ಲಾನಾಳೊಂದಿಗೆ ಸಂಬಂಧ ಬ್ರೇಕ್ಅಪ್ ಆಯಿತು ಎಂದು ಕೇಳಿದ ನಂತರ ಪೊಲೀಸರು ಹೋಲ್ಡನ್ ಅನ್ನು ಬಿಡುಗಡೆ ಮಾಡಿದರು. ನಂತರ ಹ್ಯಾರಿ ಹೋಲ್ಡನ್ಗೆ ಸಾವಿನ ನಿಜವಾದ ಕಾರಣ ವಿಷ ಎಂದು ಹೇಳುತ್ತಾನೆ. ಲಾನಾ ಮೇಸನ್ನ ದೇಹವನ್ನು ಮಾತ್ರ ಗಾಯಗೊಳಿಸುತ್ತಾಳೆ. ಲಾನಾ ಗ್ಯಾರೇಜಿನಲ್ಲಿದ್ದಾಗ ಅವಳ ದೇಹವು ಸ್ವಾಟ್ನಿಂದ ಗಾಯಗೊಂಡಾಗ ಹೋಲ್ಡನ್ ಅವಳನ್ನು ಹೊಡೆದು ಅವಳನ್ನು ಪ್ರಜ್ಞೆ ತಪ್ಪಿಸುತ್ತಾನೆ ಮತ್ತು ನಿಕೋಲ್ ಕಾಣಿಸಿಕೊಳ್ಳುತ್ತಾನೆ. ಹೋಲ್ಡನ್ ನಿಕೋಲನಿಗೆ ಲಾನಾನನ್ನು ಕೊಲ್ಲುವ ಕೆಲಸವನ್ನು ಕೊಡುತ್ತಾನೆ ಮತ್ತು ಅಲ್ಲಿಂದ ಹೊರಟು ಹೋಗುತ್ತಾನೆ. ನಿಕೋಲ್ ಲಾನಾಗೆ ಗುಂಡು ಹಾರಿಸುವ ಬದಲು ಬಂಡೆಯಿಂದ ಎಸೆಯುತ್ತಾಳೆ. ಹೋಲ್ಡನ್ಗೆ ಗೊತ್ತಾದಾಗ ಅವನು ಲಾನಾಳ ಹಾರವನ್ನು ಮಾತ್ರ ಸಿಗುತ್ತದೆ. ಲಾನಾನನ್ನು ಹುಡುಕಲು ಪ್ರಯತ್ನಿಸುತ್ತಾರೆ. ಆಮೇಲೆ ಅವರಿಬ್ಬರು ಲಾನಾ ಸಾವಿಗೀಡಾಗಿರಬಹುದು ಎಂದು ಭಾವಿಸುತ್ತಾರೆ. ಆದರೆ ಮನೆಯಲ್ಲಿ ಲಾನಾ ಹೋಲ್ಡನನಿಗೆ ಎದುರಿಗೆ ನಿಂತು ಗುಂಡು ಹಾರಿಸುತ್ತಾಳೆ. ಗಾಯಗೊಂಡು ಮನೆಯಿಂದ ಹೊರಗೆ ಓಡುತ್ತಾ ಬೆಟ್ಟದ ಹತ್ತಿರ ಬರುತ್ತಾನೆ. ಅವನ ಹಿಂದೆ ಲಾನಾಳು ಬರುತ್ತಾಳೆ. ಅಷ್ಟರಲ್ಲಿ ಪೊಲೀಸರು ಇಲ್ಲಿಗೆ ಬಂದು ಲಾನಾನ ಕೈಯಲ್ಲಿ ಬಂದೂಕು ನೋಡಿ ಗುಂಡು ಹಾರಿಸುತ್ತಾರೆ ಮತ್ತು ಲಾನಾ ಕೆಳಗೆ ಬಿದ್ದು ಸಾಯುತ್ತಾಳೆ. ಕೊನೆಯಲ್ಲಿ ಹೋಲ್ಡನ್ ಮತ್ತು ನಿಕೋಲ್
ಒಟ್ಟಿಗೆ ಮೋಜಿನ ಸುತ್ತಾಟಕ್ಕೆ ಹೋಗುತ್ತಾರೆ ಮತ್ತು ಅವರು ತಮ್ಮ ಪ್ರೀತಿಯ ಕ್ಷಣಗಳನ್ನು ಆನಂದಿಸುತ್ತಾರೆ ಮತ್ತು ಇದರೊಂದಿಗೆ ಕತೆ ಕೊನೆಗೊಳ್ಳುತ್ತದೆ. ಈ ಚಿತ್ರದ ಕಥೆಯು ನಿಮ್ಗಿಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೊಂದು ರೋಮಾಂಚನಕಾರಿ ಮೂವಿಯೊಂದಿಗೆ ಭೇಟಿಯಾಗೋಣ.